ಇನ್ನು ಬೆಳೆದ ತರಕಾರಿಯನ್ನ ತಾನೇ ಹಾಳು ಮಾಡಿದಂತಹ ರೈತ ಬೆಳಗಾವಿಯ ಕಡೋಲಿ ಗ್ರಾಮದ ರೈತನಿಂದ ನಾಶಪಡಿಸಲಾಗಿದೆ. ಮಾರುಕಟ್ಟೆಯಲ್ಲಿ ಕ್ಯಾಬೇಜ್ ಆಗಿರಬಹುದು ಯಾವುದೂ ಕೂಡ ಬೆಲೆ ಜಾಸ್ತಿ ಇಲ್ಲ ಅನ್ನುವಂತಹ ಒಂದು ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ತಾನೇ ಬೆಳೆದಂತಹ ತರಕಾರಿಯನ್ನ ತಾನೇ ಹಾಳು ಮಾಡಿದ್ದಾನೆ ರೈತ. ಉತ್ತಮ ಬೆಲೆ ಸಿಗದಿದ್ದಕ್ಕೆ ನಾಶ ಮಾಡಿರುವಂತಹ ಮಾಹಿತಿ. ಅಪಾಸಾಬಾ ದೇಸಾಯಿ ಬೆಳೆ ನಾಶಪಡಿಸಿದಂತಹ ರೈತ ಕ್ಯಾಬೇಜ್ ಮೇಲೆ ಟ್ರ್ಯಾಕ್ಟರ್ ಹರಿಸಿ ನಾಶಪಡಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿ ಬೆಳೆದಿರುವಂತಹ ಕ್ಯಾಬೇಜ್ ಬೆಳೆಗೆ ಹಾಕಿದ ಖರ್ಚು ಸಹ ಸಿಗದಿದ್ದಕ್ಕೆ ಮನನೊಂದ ರೈತ ಫಸಲು ಕಿತ್ತು ಮಾರಾಟ ಮಾಡೋಕೆ ಹೋದ್ರೂ ಲಾಸ್ ಆಗತ್ತೆ. ಅದಕ್ಕಾಗಿ ಕ್ಯಾಬೇಜ್ ಮೇಲೆ ಟ್ರ್ಯಾಕ್ಟರ್ನ ಹರಿಸಿದ್ದಾರೆ ರೈತ. ಬೆಳೆಗೆ ಹಾಕಿದಂತಹ ಖರ್ಚು ಕೂಡ ವಾಪಸ್ ಬರಲ್ಲ, ಫಸಲ್ ಕಿತ್ತು ಮಾರಾಟ ಮಾಡೋಕೆ ಹೋದ್ರೂ ಕೂಡ ಲಾಸ್ ಆಗತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ನಿರ್ಧಾರವನ್ನು ಮನನೊಂದು ರೈತ ತೆಗೆದುಕೊಂಡಿರುವಂಥದ್ದು. ಕಂಪ್ಲೀಟ್ ಆಗಿ ಕ್ಯಾಬೇಜ್ ಮೇಲೆ ಟ್ರ್ಯಾಕ್ಟರ್ನ ಹಾಯಿಸ್ಬಿಟ್ಟಿದ್ದಾರೆ. ಬೆಳಗಾವಿಯ ಕಡೋಲಿ ಗ್ರಾಮದ ರೈತ ಹೀಗೆ ಮಾಡಿರುವಂಥದ್ದು. ಸೊ ಮನನೊಂದು ಈ ರೀತಿಯಾಗಿ ಮಾಡಿದ್ದಾರೆ. ಮಾರ್ಕೆಟ್ನಲ್ಲಿ ಕ್ಯಾಬೇಜ್ಗೆ ಒಳ್ಳೆ ಬೆಲೆ ಇಲ್ಲ ಅಂತ ಹೇಳಿಬಿಟ್ಟು, ಕುಸಿತ ಆಗಿದೆ ಅಂತ ಹೇಳಿಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನು ಬೆಳೆದಿರ್ತಾರೆ. ಸೊ ಉತ್ತಮ ಬೆಲೆ ಸಿಗದಿದ್ದಾಗ ನಾವೇ ಕೈಯಿಂದ ಹಾಕಬೇಕು, ಮತ್ತು ಅದು ಕಂಪ್ಲೀಟ್ ಆಗಿ ಮಾರ್ಕೆಟಿಗೆ ಹೋಗೋವರೆಗೂ ಕೂಡ ಅಂತ ಅಂದಾಗ ಸೊ ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ರೈತ ಕಂಪ್ಲೀಟ್ ಆಗಿ ಟ್ರ್ಯಾಕ್ಟರ್ನ ಹಾಯಿಸಿ ಕಂಪ್ಲೀಟ್ ಬೆಳೆಯನ್ನು ನಾಶ ಮಾಡಿರುವಂಥದ್ದು. ಕಂಪ್ಲೀಟ್ ಆಗಿ ಕ್ಯಾಬೇಜ್ ಬೆಳೆದಿದ್ದಾರೆ, ಬಟ್ ಯಾವುದೇ ರೀತಿಯಾದಂತಹ ಒಳ್ಳೆ ಉತ್ತಮ ಬೆಲೆ ಸಿಗ್ತಾ ಇಲ್ಲ. ಮತ್ತು ಅದನ್ನು ಫಸಲನ್ನು ಕಿತ್ತು ಮಾರಾಟ ಮಾಡೋಕ್ಕೆ ಹೋದ್ರೂ ಕೂಡ ಲಾಸ್ ಆಗುತ್ತೆ ಅಂತ ಟ್ರ್ಯಾಕ್ಟರ್ನ ಹಾಯಿಸಿ ಕಂಪ್ಲೀಟ್ ಆಗಿ ಬೆಳೆಯನ್ನು ನಾಶ ಮಾಡ್ತಾ ಇದ್ದಾನೆ ರೈತ. ತಾವೇ ಬೆಳೆದಂತಹ ಬೆಲೆ ಒಳ್ಳೆ ಬೆಲೆ ಸಿಕ್ಕಿಲ್ಲ. ಸೊ ಮನನೊಂದು ರೈತ ಕಂಪ್ಲೀಟಾಗಿ ಬೆಳೆನ ನಾಶ ಮಾಡ್ತಾ ಇದ್ದಾರೆ. ಅದೆಷ್ಟು ನೋವು ತುಂಬಿಕೊಂಡಿದ್ದಾರೋ ಮನಸ್ಸಲ್ಲಿ. ಬಿಕಾಸ್ ರೈತರ ಪಾಡು ಪ್ರತಿ ಸಲ ಕೂಡ ಇದೇ ಆಗುತ್ತೆ. ಒಂದು ಮಳೆ ಬಂದು ಬೆಳೆ ನಾಶ ಆಗುತ್ತೆ, ಇಲ್ಲದೆ ಹೋದರೆ ಬೆಳೆದಿರೋ ಬೆಲೆಗೆ ಒಳ್ಳೆ ನಿಗದಿತ ಬೆಲೆ ಅಂದರೆ ಒಳ್ಳೆ ತಾವು ಬೆಳೆದು ಆ ಫಸಲನ್ನು ಕಿತ್ತು ಮಾರುಕಟ್ಟೆಗೆ ಮಾರಾಟ ಮಾಡೋಕ್ಕೆ ಹೋದಾಗ ಸಿಗುವಂತಹ ಬೆಲೆ ತಾವು ಬೆಳೆದಿದ್ದಕ್ಕೆ ಇರುವಂತಹ ಬೆಲೆ ಕಂಪ್ಲೀಟಾಗಿ ಲಾಸ್ ಆಗಿರುತ್ತೆ. ಸೊ ಹಾಗಾಗಿ ಆ ರೀತಿಯಾದಂತಹ ಮಾರಾಟ ಯಾಕೆ ಬೇಕು, ಲಾಸ್ ಮಾಡ್ಕೊಂಡು ಏನಕ್ಕೆ ಮಾರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ರೈತ ಮನನೊಂದು ಕಂಪ್ಲೀಟಾಗಿ ತಾನೇ ಬೆಳೆದಂತಹ ಕ್ಯಾಬೇಜನ್ನು ಟ್ರ್ಯಾಕ್ಟರ್ ಹಾಯಿಸಿ ನಾಶ ಮಾಡೋದಕ್ಕೆ ಮುಂದಾಗಿದ್ದಾರೆ.